ನಮಗಾಗಿ ಎಲ್ರಿಗಾಗಿ ನಾವು ಅನ್ನೋದೇ ಈ ಸೃಷ್ಟಿಯ ನ್ಯಾಯ. ಮನಸ್ಸು ಆಕಾಶ ಆಗಲಿ, ಮನುಷ್ಯತ್ವ ಸಾಗರ ಆಗಲಿ. ಆಯುರ್ವೇದದ ಆದಿದೇವ ಧನ್ವಂತರಿ ವಂಶಸ್ಥರು ನೀವು. ನಿಮ್ ಕೈಯಲ್ಲರೂ ಅಮೃತ ಕಳಶನ ಮುಷ್ಟಿ ಬಿಗಿಡಿದು ಮುಚ್ಚಿಟ್ಕೋಬೇಡಿ. ಕೋಟ್ಯಾಂತರ ಜನರನ್ನ ಕಾಪಾಡೋ ಶಕ್ತಿ ಇರೋ ನಿಮ್ಮ ವಿದ್ಯೆಗೆ ಭೇದ ಬೆರೆಸಬೇಡಿ. ಅದಕ್ಕೆ ನಿಮ್ಮ ಜೀವ ಬಲಿ ಕೂಡ ಕೊಟ್ಟಿದ್ರಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಹೋದ್ರೆ ನಂದೊಂದು ಜೀವ ಹೋಗ್ತಿತ್ತು. ಆದ್ರೆ ಇವ್ರುಗಳು ಮನ್ಸು ಮಾಡಿದ್ರೆ ಕೋಟ್ಯಾಂತರ ಜನರ ಜೀವ ಉಳಿಸ್ಬೋದು. ನಿನ್ ಕೈಯಾರ ನನಗೆ ಊಟ ಹಾಕಿದ್ಯಾ, ಇದಕ್ಕೂ ಊಟ ತಿನ್ಸಿದ್ಯಾ. ನಾನ್ ಸತ್ರೆ ನಿನ್ ಕರಳು ಚೂರನ್ನತ್ತೆ, ಇದು ಸತ್ರೆ ನಿನಗೇನು ಅನ್ಸಲ್ವಾ? ಯಾಕೆ ನಾನೇನ್ ತಮ್ಮ ಅಂತನ? ಇದೇನಾ ಹ್ಯೂಮ್ಯಾನಿಟಿ? ಅಕ್ಕ, ಯಾವ ದೇವರು ರಕ್ತ ಕೇಳೋಷ್ಟು ಕ್ರೂರಿ ಅಲ್ಲ. ಇದೆಲ್ಲ ನಿಮ್ಮ ಅನುಕೂಲಕ್ಕೆ ಮಾಡ್ಕೊಂಡ್ರೆ ಸಂಪ್ರದಾಯ. ಓಕೆ, ನಿಮ್ಗೆ ಬಲಿ ತಗೊಳ್ಳೇಬೇಕು ಅಂದ್ರೆ ಯಾಕೆ ಈ ಮಾತು ಬರ್ತಾರೆ ಮೂಗ್ ಪ್ರಾಣಿ ಬಲಿ ತಗೋತಿದ್ದೀರಾ? ನೀರು ಚಿಮ್ಸಿದ ತಕ್ಷಣ ಅದು ತಲೆಲ್ಲ ಆಡಿಸುತ್ತಂತನ? ನನಗೂ ನೀರು ಚಿಮ್ಸಿ, ನಾನು ಒಪ್ಪಿಗೆಯಿಂದ ತಲೆಲ್ಲ ಆಡಿಸ್ತೀನಿ. ಪ್ರಾಣ ಮುಗಿಯೋದ್ರೊಳಗೆ ಬಲಿ ಬೀಳ್ಬೇಕು. ಕರ್ಪೂರದ ಕಿಡಿ ಆರ್ತಾ ಇದೆ. ಅಂಜಿ, ಇಂಥ ವಿಚಾರದಲ್ಲೆಲ್ಲ ಹುಡುಗಾಟ ಆಡ್ಬೇಡ. ನಿಮ್ಗೆ ಬೇಕಾಗಿರೋದು ಬಲಿತಾನೆ. ಕಡಿರಿ ನನ್ನನ್ನ. ನನ್ನ ರಕ್ತದಿಂದ ನಿಮ್ಮ ಆಚಾರಗಳನ್ನ ಪೂರೈಸ್ಕೊಳ್ಳಿ. ಅಂಜಿ, ಯಾಕೋ ಒಂದ್ ಸಣ್ಣ ಇರುವೆಯನ್ನು ಸೃಷ್ಟಿ ಮಾಡಕ್ಕಾಗ್ತಾರೆ ನಾವು. ಒಂದ್ ಜೀವ ತೆಗೆಯೋದೆಷ್ಟು ಸರಿ? ಜೀವ ಕೊಟ್ಟಿರೋ ದೇವ್ರ ತಾನೆ. ಅದನ್ನ ತೆಗಿಯೋ ರೈಟ್ಸ್ ನಮ್ಗಿಲ್ಲ. ಮನುಷ್ಯರಾಗಿ ಅದನ್ನ ಕಾಪಾಡಬೇಕಾದ್ದು ನಮ್ ಧರ್ಮ. ನಿಮ್ ವಂಶದವ್ರಿಗೆ ಅಗಾಧವಾದ ಆಯುರ್ವೇದ ಜ್ಞಾನ ಇದ್ರು, ಅಸ್ತಿತ್ವ ಇಲ್ದಾರ ಹುಳ್ದಂಗೆ ಇದೇ ಕೊಂಪೆಲ್ ಬದುಕಿದ್ರು. ನೀವುಗಳು ಬದುಕ್ತಾ ಇದ್ದೀರ. ಮುಂದೆ ನಿಮ್ ಮಕ್ಕಳು ಮೊಮ್ಮಕ್ಕಳು ಇಲ್ಲೇ ಬದುಕ್ಬೇಕಾ? ನಾನು ನನಗೋಸ್ಕರ ಕಲಿತಾ ಇಲ್ಲ. ಜಗತ್ನಲ್ಲಿ ಕೋಟ್ಯಾಂತರ ಜನ ರೋಗ ರುಜಿನಗಳಿಂದ ನರಳಿ ಸಾಯ್ತಾ ಇದ್ದಾರೆ. ಬನ್ನಿ, ಅವ್ರನ್ನ ಕಾಪಾಡಿ. ಅದು ನಿಮ್ಮ ಧರ್ಮ. ಇಷ್ಟು ವರ್ಷ ಇವನನ್ನು ನಂಬಿದ್ರಿ. ಒಂದ್ಸರಿ ನನ್ನ ನಂಬನ್ನಿ. ನನ್ನ ತಲೆ ಹೋದ್ರು ನಿಮ್ ಬೆಂಗಾವಲಾಗಿ ನಾನು ನಿಂತಿರ್ತೀನಿ. ಜೀವ ಭಗವಂತನ ಕೃಪೆ. ಅದನ್ನ ತೆಗಿಯೋ ಹಕ್ಕು ಯಾರಿಗೂ ಇಲ್ಲ. ನಿನ್ ಪ್ರಾಣ ತೆಗಿಬೇಕು ಅಂತಿದ್ರೆ ಬಂದ್ ಕೂಡಲೇ ಬಂದೂಕ್ತಿದ್ದ ನಿನ್ ತಲೆ ಚಿಪ್ಪನ ಎಗರಿಸ್ತಾ ಇದ್ದೆ. ಆದ್ರೆ ರಕ್ತಪಾತ ನನ್ನ ಉದ್ದೇಶ ಅಲ್ಲ. ಬಹುಪರಾಗ ಹಾಕ್ಸ್ಕೊಂಡು ರಾಜ ಆಗ್ಬೇಕು, ಸಿಂಹಾಸನ ಮೇಲೆ ಕೂತ್ಕೊಂಡು ಮೆರಿಬೇಕು ಅಂತ ನಾನು ಯಾವತ್ತೂ ಬಯಸಿಲ್ಲ. ನೀನೇ ರಾಜ ಆಗು, ಇವರೆಲ್ಲರೂ ನಡೆಸು. ಆದ್ರೆ ಒಳ್ಳೆ ದಾರಿಯಲ್ಲಿ ನಡೆಸು. ಈ ಕಾಡಲ್ಲಿ ಜನರ ಜೀವ ಉಳಿಸೋ ಸಂಪತ್ತಿದೆ. ಅದನ್ನ ಬಿಟ್ಟು ಕೆಟ್ಟದಕ್ಕೆ ಬಳಸಿ ಜನರ ಜೀವಕ್ಕೆ ವಿಷ ಆಗ್ತಾ ಇದೆ. ನೀನೇನ್ ಕೊಡ್ತೀಯೋ ಅದೇ ನಿನಗೆ ವಾಪಸ್ ಸಿಗೋದು. ನೆನಪಲ್ಲಿಟ್ಕೋ. ಕೊಲ್ಲೋಕ್ ಬಂದ್ ಕಟ್ಕಂಗು ಕರುಣೆ ತೋರಿಸಿ ಸೋಮಿಸ್ಬಿಟ್ರಲ್ಲ. ಇಂಥ ದೊಡ್ಡ ಮನಸ್ಸು ಯಾರಿಗೂ ಬರಕಿಲ್ರ. ನೀವು ನಿಜವಾದದ್ದು ಯಾವ್ರು ನೀವು? ಜಯ ಬಜರಂಗಿ. ಎಲ್ಲ ಕಾಯಿಲೆಗೂ ಮದ್ದು ನೀವು ಕೊಡ್ತೀರಾ, ಆದ್ರೆ ಈ ಕಾಯಿಲೆಗೆ ನಾನು ಮದ್ದು ಕೊಡ್ತೀನಿ. ತಮ್ಸ್ಬಿಟ್ರು ದೇವ್ರು, ತೆಪ್ ಮಾಡ್ಬಿಟ್ವಿ. ನಂಬೇಡ್ರಿ. ಮುಟ್ಕೊಚ್ಚೆ ಹೇಳ್ದಂಗೆ ಇವರು ಗಂಟೆಗೊಂದು ಗಳಿಕೆಗೊಂದು ಬುದ್ಧಿ ಇಲ್ಲವೇ? ದಿಟ್ಟವಾಗ್ಲೂ ಬದಲಾಗಿವಿ. ನಮ್ಗೆ ಈ ಕಾಸು ಕರಿಮಣಿ ಏನು ಬೇಡ್ರ, ನೀವು ಹೇಳ್ದಂಗೆ ಕೇಳ್ತೀವಿ. ನಂಬಬೇ. ನಡೆಯೋನ್ ಎಡಬೋದು ಸಹಜ. ನಿಮ್ ತಪ್ಪು ನಿಮ್ಗೆ ಅರ್ಥ ಆಯ್ತಲ್ಲ, ನನಗಷ್ಟು ಸಾಕು. ಯಾರು ಎಲ್ಲರೂ ಮುಖಕ್ಕೆ ಬಣ್ಣ ಹಾಕಿದ್ರ, ಇವರು ನಾಲ್ಗೆಗೆ ಬಣ್ಣ ಹಾಕಿದವರು.
ಇಲ್ಲಮ್ಮ, ಇವ್ರಿಷ್ಟು ಹೇಳಿದ ಮೇಲೂ ನಾವು ಅವ್ರನ್ನ ಅನುಮಾನಿಸಿದ್ರೆ ನಾವು ಸಣ್ಣವರಾಗ್ತೀವಿ. ತಿಳಿಯಾಗಿರೋ ಮನಸ್ಸನ್ನ ಕದಡೋದು ಬೇಡ, ನಂಬಿಕೆ ಬೇಕು. ನನಗಿದೆ. ಅಯ್ಯೋ ನಮ್ಮಪ್ಪ ಜಾಗ್ರವ, ಮದ್ದಾನೆಗಳನ್ನು ಮುಷ್ಟಿಯಿಂದ ಒಡೆದು ಪಳಗಿಸಿದ ಅಮ್ಮೀರೋ, ನಿಂತರೆ ಎದುರಾಳಿಗಳ ಎದೆಯಲ್ಲಿ ನಡುಕ ಸೃಷ್ಟಿಸಿದ ಅಜಾನುಬಾಹು ಅಂತ ಎದ್ದಾಳು ಇವನ ಒಡೆತಕ್ಕೆ ತತ್ತರಿಸಿದನಂತೆ. ಇವನ ಒಂದೊಂದು ಏಟು ಬರಸಿಡಿಲಿನಂತೆ ಅಪ್ಪಳಿಸುತ್ತಿದ್ದಂತೆ. ಇವನು ಗದರಿದಾಗ ನಮ್ಮಪ್ಪ ಬೆಚ್ಚಿ ಬಿದ್ದು ನಡುಗಿದನಂತೆ. ಇವನ ಪಟ್ಟುಗಳಿಗೆ ಪೆಟ್ಟು ತಿಂದು ನಮ್ಮಪ್ಪ ಮಂಡಿ ಊರಿದರಂತೆ. ನಮ್ಮಪ್ಪನಂತಹ ವೀರನಿಗೆ ಇವನು ಪ್ರಾಣ ಭಿಕ್ಷೆ ನೀಡಿದನಂತೆ. ಅದಕ್ಕೆ ಇವ್ರ ಮ್ಯಾಗ ಸೇಡ್ ತೀರ್ಸ್ಕೊಳ್ಳಕ್ ಬಂದ್ಯಾ? ಸೇಡಂತೆ ಸೇಡು, ಸುಡುಗಾಡು. ಮತ್ತಿನ್ನು ಏನು ಬೇಕೋ ನಿನಗೆ? ನನ್ನ ಜನ ಇವನ ಬಗ್ಗೆ ಹೇಳಿದ ಪ್ರವರ ಕೇಳಿ ಇವನ ಶೌರ್ಯ ಪರಾಕ್ರಮವನ್ನು ಕಣ್ಣಾರ ನೋಡಬೇಕು ಅಂತ ಬಂದಿದ್ದೀನಿ. ಅಂದ್ರೆ ಓ, ಅದು ಜೀವರಸ. ಯಾರು ವಿಷ ಹಾಕುದ್ರೋ ಅದನ್ನು ಅವರೇ ತಯಾರಿಸಿರೋದು. ನಮ್ಮವ್ರ ಜೊತೆ ಹೋರಾಡಿ ನಿನ್ನ ಪೌರುಷ ತೋರಿಸು. ನನ್ನ ಆಸೆನ ಪೂರೈಸಿ ಅದನ್ನು ತಗೊಂಡೋಗು. ಎಂತ ಅಮೋಘ ದೃಶ್ಯ! ಪವನ ಸುತ್ತ ಹನುಮಂತ ಪ್ರಾಣ ದೇವರು ಸಂಜೀವನಿಯ ಕೊಡಪಾನ ಹೊತ್ತು ಹಸು ನೀಗುತ್ತಿರೋ ಲಕ್ಷ್ಮಣರ ಪ್ರಾಣ ಉಳಿಸಲು ದಾಪು ಹಾಕುತ್ತಿರೋ ವೈಖರಿಯ ಪೇಳಲೆಂತು ಬಣ್ಣಿಪ್ಪಲೆಂತು. ಧನ್ಯತೆಯಿಂದ ಮೈ ಮನಗಳು ತಕತಕನೆ ಕುಣಿಯುತ್ತಿವೆ. ತನ್ನ ಪ್ರಾಣವನ್ನು ಲೆಕ್ಕಿಸದ ತ್ಯಾಗಮೂರ್ತಿ ದಿಕ್ಕು ದಿಕ್ಕುಗಳಿಗೂ ಪಸರಿಸಲಿ ನಿನ್ನ ಕೀರ್ತಿ. ಬಜರಂಗಿ, ನಾನು ನೀನಾಗಿದ್ದಿದ್ರೆ ಆ ಮತ್ತನ್ನ ಮೊದಲು ನಾನ್ ಸೇವಿಸ್ತಿದ್ದೆ. ಅಕರಕ ಬಕರಕ ಬಾಯಿ ನೀರ್ ಪಕ್ಕ ಪಕ್ಕ ಆರಕ ಒಂಚು ಹಾಕಿ ಸಂಚು ಮಾಡು ನಯವಂಚಕ. ಮಾರ್ಜಾಲನಂತೆ ಜಾಲ ಬೀಸಿ ಕಾಯೋ ಸಮಯ ಸಾಧಕ. ಖರ್ಚಿಸು ಸಿಂಹನ ಕಿರಕಿರನೆ ತಿರುಗಿಸಿ ನೆಲಕ್ಕೆ ಕೆಡುವಿದ ಕುಟಿಲ ಕೊಚ್ಚಿದ ಕೀಚಕ. ಕಿಚಿ 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 ಕಿಚಿ. ನನ್ನ ಸೇಡಿನ ಕಿಡಿ ತಾಕಿದ್ರೆ ಸುಟ್ಟು ಭಸ್ಮ ಆಗೋಗ್ತ್ಯಾ. ಭಲೆ ಕಿಮುರ ಭಲೆ. ನಾನು ನಿನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ಉಳಿಸ್ಕೊಬಿಟ್ಟೆ. ನೀ ಎತ್ತಲ್ಲಿ ನಿನ್ನನ್ನು ನೋಡಿ ಶ್ವಾನನು ನಾಚ್ಕೋಬೇಕು. ವಿಷ ಹಾಕಿದ್ಯಾರೋ? ಶಭಾಷ್! ನೀನ್ ಮಾಡಿರೋ ಕನ್ನಂದಾರಿ ಕೆಲಸಕ್ಕೆ ಏನಾದ್ರೂ ಪಾರಿತೋಷಕ ಕೊಡ್ಲೇಬೇಕು. ಆರಕ ಆರಕ ನೆತ್ತರು ನೆತ್ತರು ಕೆಂಪು ನೆತ್ತರು ಹೇಗ್ ಬಂತು ಅಂತ ಯೋಚನೆ ಮಾಡ್ತಿದ್ಯಾ? ನಾನೇ ನಿಂತರ ಮೋಸ ಮಾಡಿ ವಿಷ ಹಾಕಿಲ್ಲ ಕಣೋ. ಇದೇ ಕೈಯಾರೆ ಮುಷ್ಟಿ ಮಾಡಿ ಹೊಡೆದಿದ್ದು. ಆಹಾ, ಉಕ್ಕುತ್ತಿರುವ ನಿನ್ನ ಆಕ್ರೋಶವ ಬೇಡಲೆಂತು, ಜ್ವಾಲಾಮುಖಿಯಂತೆ ಸಿಡಿಯುತ್ತಿರುವ ನಿನ್ನ ರೋಷ ಆವೇಶವ ಬಂಡಿಪಲೆಂತು, ಹೊಂಚು ಹಾಕಿ ಸಂಚು ಮಾಡುತ್ತಿರುವ ನಯವಂಚಕ, ಮಾರ್ಜಾಲನಂತೆ ಜಾಲ ಬೀಸಿ ಕಾಯುತ್ತಿರುವ ಸಮಯ ಸಾಧಕ, ಕುಟಿಲ ಕುತ್ಸಿತ ಕೀಚಕ. ಆರಕ, ಏನು ಕಿಸಿಯಲಾಗದೆ ಅಸಹಾಯಕನಾಗಿ ಕುಸಿದು ಬಿದ್ದೆಯ. ಅಕರಕ ಬಕರಕ ಬಾಯ್ ನೀರ್ ಬಕ ಬಕ. ಕಿರಾಕಿ ಕುಲ ತಿಲಕ ಜಾಗ್ರ ಹೊತ್ತು ತನಕ ಸರತ್ತಿಗೆ ರಕ್ತ ತರ್ಪಣ. ಸುಖ ರಮ ಸುಖ.
ಬಾಲಕ ಬಲೆ ಸರಿಸಮರಿಲ್ಲದ ಕದನ ಕಲಿ ಸಮಬಲರಿಲ್ಲದ ಗಂಡುಗಲಿ ನಿನ್ನ ಆರ್ಭಟದ ಮುಂದೆ ಹಸಿದ ಹೆಬ್ಬುಲಿಯ ಗರ್ಜನೆಯು ತೃಣ ನಿನ್ನ ಕೆಚ್ಚಿಗೆ ರೊಚ್ಚಿಗೆ ಸವಾಲಾಕೋ ಗಂಡು ಈ ಭೂಮಿ ಮೇಲೆ ಹುಟ್ಟೆ ಇಲ್ಲ ಹೌದಲ್ಲ 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 ಅಕರಕ ಬಕರಕ ಬಾಯ್ ನೀರ್ ಬಕ ಬಕ. ಇದು ಬಜರಂಗಿ. ಭಕ್ತಿಯಿಂದ ಭಜಿಸಿದರೆ ದಾಸಾನುದಾಸ ರಾಮದೂತ. ಸಮುದ್ರ ಲಂಘಿಸುವ ಶಕ್ತಿ ಇದ್ದರೂ ಸ್ವಾಮಿನಿಷ್ಠೆಗೆ ಶರಣಾಗತ. ಅಂಕೆ ಮೀರಿದ ರಾವಣನ ಲಂಕೆ ಸುಟ್ಟ ಅತುಲ ಬಲಶಾಲಿ ಅಂಜನಾಸುತ ವಾನರ ವೀರ ತೇಜ ಪ್ರತಾಪ ಹನುಮಂತ. ಮುಷ್ಟಿ ಮಾಡಿ ಹೊಡೆದರೆ ಅಜಾನುಬಾಹು ಆರಕ ತರ 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 ಸತ್ತರ. ಆರಕ ಬಾಲಕ ಎದ್ದೇಳೋ ಮೇಲೆ ಬಾರೋ ಬಾ. ಮನುಷ್ಯ ಚಿರಂಜೀವಿಯಾಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನನ್ನ ಇಷ್ಟು ವರ್ಷದ ತಪಸ್ಸಿನ ಫಲ? ವ್ಯಕ್ತಿ ಶಾಶ್ವತ ಅಲ್ಲ, ವ್ಯಕ್ತಿತ್ವ ಶಾಶ್ವತ. ಜೀವ ಶಾಶ್ವತ ಅಲ್ಲ, ವಿಚಾರ ಶಾಶ್ವತ. ನಾನಾದ್ಮೇಲೆ ಇವನು, ಇವನಾದ್ಮೇಲೆ ಇನ್ನೊಬ್ಬ. ವಿಚಾರ ಮುಂದುವರಿಬೇಕು ಹೊರತು ವ್ಯಕ್ತಿ ಅಲ್ಲ. ನಮ್ಮ ಮುಂದಿನ ಪೀಳಿಗೆಗಳು ನಾನಾ ರೋಗ ರುಜಿನಗಳಿಂದ ನರಳುತ್ತಾರೆ. ಸಾಕಷ್ಟು ಕಾಯಿಲೆಗಳು ಬಾಧಿಸ್ತವೆ. ಅವರ ಸಂಕಷ್ಟಗಳ ನಿವಾರಣೆಗಾಗಿ ಧನ್ವಂತರಿ ವಂಶಸ್ಥರ ಆಯುರ್ವೇದ ಜ್ಞಾನನ ಬರ್ದಿರೋ ಹೊಣೆ ನಿನಗೆ ಹೊರಿಸಿದೆ. ಆದರೆ ನೀನು ನನ್ನ ಮೇಲಿರೋ ವ್ಯಾಮೋಹದಲ್ಲಿ ನಿನ್ನ ಇಡೀ ಜೀವನ ನನಗೋಸ್ಕರ ಮುಡಿಪಾಗಿಟ್ಟಿದೆಯಾ. ನಿಜ, ನಿನ್ನ ತಪೋಶಕ್ತಿ ಬಲದಿಂದ ಆ ದೇವರ ಕೃಪೆಯಿಂದ ಆರಕನಂತ ರಾಕ್ಷಸನ ಸಂಹಾರ ಆಯ್ತು. ಇನ್ನು ನನ್ನ ಕರ್ತವ್ಯ ಮುಗೀತು. ಮುಂದೆ ಏನ್ ಮಾಡ್ಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಮ್ಮ ವಿಚಾರಗಳು ಮುಂದುವರಿಲಿ. ನನ್ ಕಳಿಸ್ಕೊಡು ಸುಧೀಂದ್ರ.